ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾವು ಬೇರೆ ನೋಡ್ರಿ. ಟೈಮ್ ಈಗ ಮುಂಜಾನೆ 6 ಗಂಟೆ ಆಗ್ಯದ್ರಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರೀ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ನೋಡ್ರಿ. ಒಲಿಯೋದು ಸಾರಿಸಿ ಒಲಿ ಪುಚ್ಚೆಲ್ಲ ಮುಗಿಸ್ತೀನಿ. ಅವಂತರ ನೀರು ಕಾಸಕ್ಕೆ ನೀರಿಗೆ ಹೆಚ್ಚಾಳ ಇಲ್ಲೇ ಬೂದಿ ತುಂಬಿಟ್ಟಿನಿ. ಈ ಕಡೆದಿಟ್ಟು ಕಸ ಹುಡುಗಾಳವ. ಈಗ ನಾನು ಬಾಂಡೆ ಎಲ್ಲ ಹೊರಗಿಡ್ತೀನಿ ಇಟ್ಟು ಈ ಕಡೆ ಇಷ್ಟು ಕಸ ಹೊತ್ಕೊಂಡ್ಬರ್ಬೇಕೀಗ. ಒಟ್ಟು ಮಳೆ ಬಂದ ಇವ ಎಲ್ಲ ಹೊರಗಿನ ಕೆಸರೆಲ್ಲ ಬಂದು ನೋಡ್ರಿ ಮನೆ ಹೆಂಗೆ ಆಗ್ಬಿಟ್ಟದ ನಂಬುದು. ಯಾಕಂದ್ರೆ ಸ್ವಲ್ಪ ಮಳೆ ಬಂದರೆ ಸಾಕು, ಒಟ್ಟು ನಾಯಿಗಳು ಎಲ್ಲ ಕುರಿಗಳು ಎಲ್ಲ ಕೆಸರಿಗೆ ಅಲ್ಲೇ ಬರ್ತಾವಲ್ರಿ, ಒಟ್ಟು ಕೆಸರು ಆಗ್ಬಿಡ್ತ. ಇವ ನೋಡ್ರಿ ಅವ್ರ ತಂಗಿದ ಸೈಕಲ್ ಆಡಕತ್ತಾನ. ಆಕಿಗಂತ ತೊಗೊಂಬಂದ್ರೆ ಅವನೇ ಆಡ್ಲಕತ್ತಾನ. ಅದಕ್ಕೆ ಸಮೃದ್ಧಿ ಸೈಕಲ್ ತೊಗೊಂಡು ಆಟ ಆಡಕತ್ತ ನೋಡ್ರಿ. ಅಷ್ಟು ಬಾಂಡೆ ಒಯ್ದು ಹೊರಗೆ ಇಡ್ತೀನಿ ರೀ, ಇಟ್ಟು ಕಸ ಹೊಡ್ಕೊಂಬರ್ತೀನಿ ರೀ. ಅಲ್ಲಿ ನಿಮ್ಮ ಪಪ್ಪಾಗ ಇಟ್ಟು ಚಾ ಕೊಟ್ಬಾ. ಈಗ ನೋಡ್ರಿ ಎಲ್ಲ ಕೆಲಸನೂ ಆಯ್ತು. ಈಗ ಚಾ ಕುಡಿಲಿದ್ದೀವಿ ರೀ. ಚಾ ಮಾಡಿಡ್ರವ್ವ, ಚಾ ಕುಡಿಯಂತ ಬರ್ರಿ. ಈಗ ನೋಡ್ರಿ ಇಷ್ಟು ರೊಟ್ಟಿ ಮಾಡೀನಿ. ರೊಟ್ಟಿ ಮಾಡೋದ ಕಂಪ್ಲೀಟ್ ಐತ್ರಿ. ಅವ್ವ ಪಲ್ಯ ಮತ್ತು ಅನ್ನ ಎಲ್ಲ ಮಾಡ್ಯಾಡ್ರಿ. ಹೊಲಕ್ಕೆ ಬುತ್ತಿ ಕಟ್ಕೊಡ್ಬೇಕು ನೋಡ್ರಿ. ಸಂಜೆ ಮುಂದೆ ಟೈಮ್ 4:00 ಈಗ ಮಳೆ ಬಂತ್ರಿ. ಒಂದು ಸ್ವಲ್ಪ ಬಂದ್ರಿ. ಅಂದ್ರೆ ಅಷ್ಟೊಂದು ಜೋರಾಗಿನೂ ಬಂದಿಲ್ಲ, ಅಷ್ಟೊಂದು ಕಮ್ಮಿನೂ ಬಂದಿಲ್ಲ. ತೊಯ್ಸಿಗದ್ರಿ ಇನ್ನೆಲ್ಲ ಚಂದ ಹೊತ್ನಾಗಿ ಹಿಡಿ ಹತ್ತಂಗೆ ಬಂದ್ರಿ ಮಳೆ ಅಂತಾರೆ. ಈಗ ಯಜಮಾನ್ರು ಬಿತ್ಲಕ್ಕೆ ಹೋಗ್ಯಾರ್ರಿ ಅವ್ರು. ನಮ್ಮ ಸಮೃದ್ಧಿ ಹೊಂಟಾಳ ನೋಡ್ರಿ. ಹಾಯ್ ಬಂಗಾರಿ, ಕಿಲ್ ನೋಡ್ಗ, ಈ ಕಡೆ ನೋಡ್ಗ ಸಮೃದ್ಧಿ. ಏಮು ಹಾಯ್ ಹಾಯ್ ಮಾಡು ನೋಡ್ರಿ. ಡ್ರೆಸ್ ಅಂತ ಹಾಕೋತಾಳ್ರಿ. ಅವ್ರ ಅಣ್ಣನ ಡ್ರೆಸ್ಗಳೇ ಬಿಡ್ತಾಳೆ, ಬರೀ ಅವನು ಡ್ರೆಸ್ ಹಾಕೋತಾಳೆ. ಉಟ್ಕೊಂಡು ಬಿಟ್ಟು ಹಳಿ ಅಂಗಿಗಳು ಹಾಕಿ ಉಟ್ಕೋತೀನಿ ಅಂತಾಳೆ. ಅಂಗಿ ಉಟ್ಕೊಂಡು ನಿಂತಾಳೆ ನೋಡ್ರಿ ಇಲ್ಲಿ. ಹಾಯ್ ಮಾ. ನೋಡ್ರಿ ಮಳೆ ಬಂದ ವಾತಾವರಣ ಎಷ್ಟು ತಂಪಾಗ್ಯದ. ಹಕ್ಕಿ ಗುಬ್ಬಿಗಳು ಭೀ ನೋಡ್ರಿ ಎಷ್ಟು ಚಂದ ಒಳ್ಳಗತ್ತವ. ನೋಡ್ರಿ ಎಷ್ಟು ಚಂದ ಒಳ್ಳಗತ್ತವ್ರಿ. ಗಾಡಿ ಇಲ್ಲೇ ಬಿಟ್ಟು ಯಜಮಾನ್ರು ಬಿತ್ಲಿಕ್ಕೆ ಹೋಗ್ಯಾರ್ರಿ. ಇನ್ನು ಇವತ್ತೊಂದು ದಿನ ನಾಳೆಗೊಂದು ದಿನ ಆತವ್ರು ಬಿತ್ತವ. ನಮ್ಮ ಹೊಲಗಳು ಬಿತ್ಲಿಕ್ಕೆ ಹೋಗ್ಯಾರ್ರಿ. ಅಂದರೆ ನಾವು ಮಾಡಿರೋವಂಥ ಹೊಲಗಳು ಬಿತ್ಲಿಕ್ಕೆ ಹೋಗ್ಯಾರ್ರಿ. ತೊಗರಿ ಇದು ಚಂದ ಆಗ್ಯದ ನೋಡ್ರಿ. ತೊಗರಿ ಸಾಲು ಹರಿದು ಪೂರ. ಕುರಿಗಳು ಒಟ್ಟು ಮಳೆಗೆ ತೊಯ್ದಾವ. ಈಗ ಇವಕ್ಕೆ ಒಳ ಕಟ್ಬೇಕ್ರಿ. ನಾವು ಇವಕ್ಕೆಲ್ಲ ಒಯ್ದು ಕುರಿಗಳಿಗೆ ಒಳ ಕಟ್ತೀನಿ. ನಡಿಯಮ್ಮ ಮತ್ತು ಮಾಡ ಆಗ್ಯದ್ರಿ. ರಾತ್ರಿಗೆ ಬರ್ತದೋ ಏನು ಮಾಡ್ತೋ ಗೊತ್ತಿಲ್ಲ. ಹುಂಚಿಕೆ ನೋಡ್ರಿ, ಎಷ್ಟೊಂದು ಹುಂಚಿಕೆ ಆಗ್ಯಾವ. ಈಗ ಸಣ್ಣ ಹುಂಚಿಕೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಕಾಣಿಸ್ತಿರ್ಬೋದ್ರಿ ಹುಂಚಿಕಾಯಿ. ಸಣ್ಣವ ಹುಣ್ಚಿಕೆ ನೋಡ್ರಿ, ಎಷ್ಟು ಹುಣ್ಚಿಕೆ ಆಗ್ಯಾವ. ಝೂಮ್ ಮಾಡಿ ತೋರ್ಸಕತ್ತೀನಿ. ಅಲ್ಲಿ ನೋಡ್ರಿ, ಎಲ್ಲ ಕಡೆಗೂ ಎಲ್ಲಿ ನೋಡುತ್ತೀರಿ ಅಲ್ಲಿ ಬರೀ ಹುಣ್ಚಿಕೆ ನೋಡ್ರಿ. ಈಗಂತೂ ಮಳೆ ನಿಂತಿತ್ತಲ್ರಿ, ಮತ್ತು ಜೋರಾಗಿ ಹೊಂಟದ್ರಿ ಮಳೆ ಅಂತೂ. ಮಳೆ ಅಂತೂ ಫುಲ್ ಜೋರಾಗಿ ಹೊಂಟದ್ರಿ. ಈಗ ಏನಪ್ಪ ಅಂತಂದ್ರೆ ಫ್ರೆಂಡ್ಸ್, ನಾನು ಇವತ್ತು ಟೈಟಲ್ನಾಗ ಗೊತ್ತಾಗಿರ್ತಾರೆ ನಿಮ್ಮೆಲ್ಲರಿಗೂ. ಇವತ್ತು ನಾನು ಯಾವುದೇ ರೀತಿ ರೆಸಿಪಿ ಅದು ಯಾವುದೂ ಶೇರ್ ಮಾಡ್ಕೊಳ್ಳತ್ತಿಲ್ಲ. ಆದರೆ ನನ್ನ ದಿನದೊಂದು ಸಂತೋಷದ ನನ್ನ ಕನಸು ನನಸಾಗುವಂಥ ಒಂದು ದಿನದ ಬಗ್ಗೆ ಹೇಳಕತ್ತೀನಿ ರೀ. ನಾನು ಭಾಳಷ್ಟು ದಿನದಿಂದ ನಾನು ಕಂಡಿರೋವಂಥ ಕನಸಾಗಿತ್ತು. ಅದು ಏನಂತಾನೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಈಗ ಇನ್ನೇನಪ್ಪ ಅಂತಂದ್ರೆ ರೀ, ನಮ್ಮ ಕಾಲು ಜಾರ ಬಿದ್ದು ಹೋಗೋದು ಬರೋದು ಮಾಡಬೇಡ. ಹಾಯ್ ಮಾಡೋದು ಸರ್ತಿ ಒಟ್ಟು ಹಾಯ್ನೇ ಮಾಡಲ್ಲ ಹೇಳ್ರಿ. ಭಾಳ ದಿನ ಆಯಿತು. ಹಾಯ್ ಮಾಡಮ್ಮ, ಹಂಗೆ ಚಂದ ಹಾಯ್ ಮಾಡು. ಹಾಯ್ ಮಾಡಮ್ಮ. ಇವತ್ತೊಂದು ಸ್ವಲ್ಪ ಚಂದ ಮುಖದ ಮೇಲೆ ಕಳಿ ಬಂದಿದ್ರೆ ಆಕಿಗೆ. ಇಲ್ಲಿಗಂತಂದ್ರೆ ನೀರು ಹಾಕೊಂಬಂದಾಡ ತಲೆ ಮಾಡಿ ಮುಖದ ಮ್ಯಾಗಿನ ಕಳಿನ ಹೋಗಿದ್ರೆ ಆರಾಮಿರ್ಲಾರ್ದಾಗಿನ ಹಿಡ್ದಾನು. ಇವತ್ತು ಮುಖದ ಕಳಿ ಬಂದಿದ್ರು ಒಂದು ಜರ. ಮಮ್ಮಿ ನಾನು ಸ್ವಲ್ಪ ಕೆಮ್ಸಕತ್ತಾಳ್ರಿ. ಆದರೆ ಔಷಧಿ ಚಾಲು ಅದ ರೀ, ಔಷಧಿ ಹಾಕ್ಲಿಕತ್ತೀನಿ. ಇಲ್ಲಮ್ಮ ಎಣ್ಣೆ ಕುಡ್ದಿಲ್ಲ ಮತ್ತು ಇನ್ನೇನಪ್ಪ ಅಂತಂದ್ರೆ ಈಗ ನೋಡ್ತಿದ್ದಂಗೆ ಈ ಕಡೆ ಬಾ ನೀವು ಸಮು ಬಂದ ನೋಡ್ಬಾ. ಸಮು ನೋಡ್ಬಾ. ಬರ್ತಾನೆ ಹೋಗು ನೋಡ್ಬಾವ. ಸಾಕು ಸರಿ, ಸಾಕು. ಅದಿ ಚಾ ಮಾಡ್ತಾವ ನೋಡು. ಅದಿ ಚಾ ಮಾಡೋಣ. ನೋಡ್ತಿದ್ದಂಗನ ನಾನು ಪ್ರೆಗ್ನೆಂಟ್ ಆಗಿ ಈಗ ನಿನ್ನೆ 1 ತಾರೀಕಿಗೆ ಕಂಪ್ಲೀಟ್ ಆಯ್ತು ರೀ. 8 ತಿಂಗಳು ಕಂಪ್ಲೀಟ್ ಆಯಿತು. 9ನೇ ತಿಂಗಳ ಸ್ಟಾರ್ಟ್ ಆಯಿತು. ಹೆಂಗೆ ದಿನಗಳು ಹೋದು ಅಂತಲೇ ಗೊತ್ತಾಗಲಿಲ್ಲ. ಆ ರೀತಿ ಆಯಿತು. ಅಂದರೆ ಈ ಸತಿ ಒಂದು ಸ್ವಲ್ಪ ಭಾಳಷ್ಟು ಕಷ್ಟ ನೋವುಗಳೆಲ್ಲನೂ ಅನುಭವಿಸ್ದೆ ನಾನು.
ಪ್ರೆಗ್ನೆನ್ಸಿ ಟೈಮ್ನಾಗ. ಆದರೂ ಕೂಡ ಹೆಣ್ಮಕ್ಳಿಗೆ ಇದ ಒಂದು ದೊಡ್ಡ ಸಂತೋಷ ಕೊಡುವಂಥ ಒಂದು ಕ್ಷಣ ಯಾವುದಾದ್ರೂ ಇದ್ರೆ ಪ್ರೆಗ್ನೆನ್ಸಿ ಟೈಮ್ನಾಗಿಂದ ಅಂತಲೇ ಹೇಳ್ಬೋದು. ಬೇಕಾದಷ್ಟು ನೋವುಗಳು ಬಂದಿದ್ರು ಕೂಡ ಎಲ್ಲ ನೋವನ್ನು ಮರೆಸೋವಂಥದ್ದು ಪ್ರೆಗ್ನೆಂಟ್ ಆಗಿದ್ದಾಗ ರೀ. ಮತ್ತು ಮಗು ಬಂದಮೇಲಂತೂ ಇನ್ನೂ ಫುಲ್ ಖುಷಿ ಎಲ್ಲರೂ. ಅಷ್ಟೊಂದು ಏನೇ ಕಷ್ಟ ಬಂದಿದ್ರು ಕೂಡ ಎಲ್ಲ ಕಷ್ಟಗಳು ಮಗುವಿನ ಮುಖ ನೋಡಿದ್ರೆ ಎಲ್ಲ ಕಷ್ಟನೂ ದೂರ ಆಗಿಬಿಡ್ತಾವೆ. ಆ ರೀತಿ ಒಂದು ಕ್ಷಣ ಅಂತಂದ್ರೆ ಡಿಲಿವರಿ ಟೈಮ್ ಹತ್ತಿರ ಬಂದಿರೋದು. ನನಗೂ ಇನ್ನೇನು ಡೆಲಿವರಿ ಟೈಮ್ ಅಂತೂ ಹತ್ತಿರ ಬಂದ್ರಿ. ಇನ್ನು ಒಂದೊಂದು ದಿನ ಎಣಿಸ್ದಾಗ ಕುಂತಂಗೆ ಆಗಿಬಿಡ್ತದೆ ಡೇಟ್ ಯಾವಾಗಪ್ಪ ಅಂತ ಹೇಳಿಕೆಸಿಂದ್ರೆ. ಯಾಕಂದರೆ ಇಷ್ಟು ದಿನ ಎಲ್ಲಿ ಒಂದೊಂದು ದಿನಗಳನ್ನು ಎಣಿಸ್ದಂಗೆ ಆಗ್ತದೆ. ಇನ್ನು 8 ತಿಂಗಳು ಮುಗಿಯೋ ತನಕ ಒಂದು ಚಿಂತೆ ಆದ್ರೆ 8 ತಿಂಗಳು ಮುಗಿದ್ಮೇಲೆ ಇನ್ನೊಂದು ಚಿಂತೀರಿ. ಮಮ್ಮಿ ಸರಿ ಮುಗಿದ್ಮೇಲೆ ಇನ್ನೊಂದು ಚಿಂತೆ. ಎಲ್ಲರೂ ಚಲೋ ಆಲಪ್ಪ ಅಂತೇಳಿ ಆ ದೇವ್ರ ಕಡೆಗೆ ಬಿಡ್ಕೊಳ್ಳೋದು ಒಂದಾರಿ. ಈಗ ದೇವ್ರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲನೂ ಚಂದದ್ನಾಗ ಅದು ಅಷ್ಟ ಸಾಕ್ರಿ. ಡಿಲೆವರಿ ಅದು ಎಲ್ಲ ಚಂದದ. ಯಾಕಂದ್ರೆ 2 ಡಿಲೆವರಿ ಅಂತೂ ನಾರ್ಮಲ್ ಡಿಲೆವರಿ ಆಗ್ಯಾವ್ರಿ. ಅದು ಭೀ ನನಗೆ ಗೋರ್ಮೆಂಟ್ ಹಾಸ್ಪಿಟಲ್ ಒಳಗನ ಆಗ್ಯಾವ್ರಿ 2 ಡಿಲೆವರಿ. ಆದ್ರೂ ಈ ಸರ್ತಿನೂ ಚಂದದ್ನಾಗಿ ನಾರ್ಮಲ್ ಡಿಲೆವರಿ ಆಗಿ ಮಗು ನಾನು ಆರೋಗ್ಯವಾಗಿದ್ದರೆ ಅಷ್ಟ ಸಾಕಂತೇಳಿ ದೇವ್ರ ಬೆಲೆ ಕೇಳ್ಕೊಳ್ಳೋದ್ರಿ. ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಸದಾ ಕಾಲ ನಮ್ಮ ಮ್ಯಾಲೆ ಇರಲ್ರಿ ಹಿಂಗೆ ಅಂತ ಕೇಳ್ಕೊತೀನಿ. ಮತ್ತು ನನ್ನ ಭಾಳ ದಿವಸದ ಕನಸು ಏನು ಆಸೆ ಏನು ಅಂತೇಳಿ ನೀವು ಸುಮ್ಕೊಂಡ್ರು ನೀವೆಲ್ಲರೂ ಕೇಳ್ಬೋದು. ನಂದು ಭಾಳ ದಿವಸದ ಆಸೆ ಅಂತಂದ್ರೆ ಫೋಟೋಶೂಟ್ ರೀ. ಫೋಟೋಶೂಟ್ ಮಾಡ್ಕೊಳ್ಳೋದು ನನ್ನೊಂದು ದೊಡ್ಡ ಆಸೆ ಆಗ್ಯದ್ರಿ. ಈಗ ಬಿಡು ಮೂವತ್ತೆ ಮುಚ್ಕೋಬೇಡ. ಫೋಟೋಶೂಟ್ ಮಾಡ್ಕೊಳ್ಳೋದು ಒಂದು ದೊಡ್ಡ ಕನಸು, ಒಂದು ದೊಡ್ಡ ಆಸೆ. ಆದ್ರೆ ಏನೋ ಗೊತ್ತಿಲ್ಲ, ಒಂದು ಸರ್ತಿನೂ ನಾವು ಫೋಟೋಶೂಟ್ ಅಂತೂ ಯಾವುದಕ್ಕೂ ಮಾಡಿಸ್ಕೊಂಡಿಲ್ಲ. ನಮ್ಮ ಮದ್ವೆ ಒಳಗಿನ ಫೋಟೋ ಬಿಟ್ರೆ ಇಲ್ಲಿ ತನಕ ನಾವು ಯಾವುದೇ ರೀತಿ ಫೋಟೋನೂ ತಗೊಂಡಿಲ್ಲ ನಮ್ಮ ಯಜಮಾನ್ರು. ನಾವು ಅಂದ್ರೆ ಸಪ್ರೇಟಾಗಿ ಹಿಂಗೆ ಎದಕ್ಕಾದರೂ ಏನಾದರೂ ಕಾರ್ಡ್ಗಳು ಮಾಡೋಕ್ಕೆ ಬೇಕಾದ್ರೆ ಅಷ್ಟೇ ಫೋಟೋಸ್ಗಳು ತೊಗೊಂಡಿವಿ. ಆದರೆ ನಾವು ಫೋಟೋಶೂಟ್ ಅಂತೇಳಿ ಯಾವುದೇ ರೀತಿ ಫೋಟೋಶೂಟ್ ಅಂತೂ ಮಾಡಿಸ್ಕೊಂಡಿಲ್ಲ. ಮತ್ತು 2 ಮಕ್ಕಳು ಪ್ರೆಗ್ನೆಂಟ್ ಇರಬೇಕಾದ್ರೂ ಯಾವುದೇ ರೀತಿ ಫೋಟೋಶೂಟ್ ಮಾಡಿಸ್ಕೊಂಡಿಲ್ಲ. ಆದರೆ ನನಗೆ ಈ ಸರ್ತಿ ಭಾಳ ಆಸೆ ಆಗ್ಯದ್ರಿ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂಥೇಳಿ. ಯಾಕಂದರೆ ಎಲ್ಲರೂ ಮಾಡಿಸ್ಕೊಂಡಿರೋದು ನೋಡಿ ನನಗೂ ಒಂದು ಆಸೆ ಆಗ್ಯದ ಫೋಟೋಶೂಟ್ ಮಾಡಿಸ್ಕೋಬೇಕಪ್ಪ ಈ ಸರ್ತಿ ಅಂಥೇಳಿ. ಏನಾಗ್ತದೋ ಗೊತ್ತಿಲ್ಲ. ಮತ್ತು ಫೋಟೋಶೂಟ್ ಬೇಡ ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೇದ ಬೇಡ ಅಂತೇಳಿ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಿಮ್ಮ ಕಮೆಂಟ್ನ ನಿಮ್ಮೆಲ್ಲರ ಕಮೆಂಟ್ ನೋಡಿ ನಾನು ಫೋಟೋಶೂಟ್ ಮಾಡಿಸ್ಕೊಳ್ಳೋದ ಬೇಡ ಅಂತೇಳಿ ಅದ್ರ ಮೇಲೆ ನಿರ್ಧಾರ ಮಾಡ್ತೀನಿ ರೀ. ನೀವು ಕಮೆಂಟ್ ಮಾಡಿ ಹೇಳ್ರಿ ಫೋಟೋಶೂಟ್ ಮಾಡಿಸ್ಕೊಳ್ಳೋದ ಏನು ಬೇಡ ಅಂತ ಹೇಳ್ಕೇಸಿಂದ್ರೆ. ನನಗೆ ಅಂದರೆ ಮದುವೆ ಆದಾಗ ಏನಿಡ್ದ ಒಂದು ಫೋಟೋಶೂಟ್ ಅಂಥೇಳಿ ಮಾಡಿಸ್ಕೋಬೇಕನ್ನೋದು ನಂದು ಆಸೆ ರೀ. ಆದರೆ ನಾವು ಇಲ್ಲಿ ತನಕ ಯಾವುದೇ ರೀತಿ ಆ ರೀತಿ ಸಂದರ್ಭನೂ ಬಂದಿಲ್ಲ, ನಾವು ಫೋಟೋಶೂಟು ಮಾಡಿಸ್ಕೊಂಡಿಲ್ಲ. ಏನಾದರೂ ಫಂಕ್ಷನ್ಗಳದು ಮದ್ವೆ ಅದು ಇದ್ದಾಗ ಅಷ್ಟೇ ಫೋಟೋ ತೆಕ್ಕೊಂಡಿರೋದ. ನಮ್ಮ ಮದುವೆ ಒಳಗಿನ ಫೋಟೋ ಬಿಟ್ಟರೆ ನಾವು ಇಲ್ಲಿ ತನಕ ಯಾವುದೇ ರೀತಿ ಫೋಟೋ ಅಂತೂ ತೆಕ್ಕೊಂಡೇ ಇಲ್ಲರಿ. ಅದಕ್ಕೆ ನನ್ನೊಂದು ಕನಸಾಗಿತ್ತು ರೀ ಫೋಟೋಶೂಟ್ ಮಾಡಿಸ್ಕೋಬೇಕನ್ನೋದ. ನೋಡಮ್ರಿ ಆ ಕನಸು ಈಗ ನೆರವೇರ್ತದ ಏನಿಲ್ಲ ಅನ್ನೋದನ್ನ ಕಾದ್ಬಿಟ್ಟೆ ನೋಡಮ್ರಿ.